ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಲಾಕ್ಡೌನ್ ಆಗಿಬಿಟ್ಟಿದೆ ಅಲ್ವಾ? ಮನೇಲಿ ಕೂತ್ಕೊಂಡು ಬೋರ್ ಆಗಿಬಿಟ್ಟಿರ್ತೀರಾ. ವೆರೈಟಿ ಟ್ರೈ ಮಾಡ್ತಿರ್ತೀರಾ. ರೆಸಿಪೀಸ್ ಇರ್ಬೋದು, ಕೆಲಸ ಇರ್ಬೋದು, ಅಥವಾ ಏನೇ ಕ್ರಿಯೇಟಿವ್ ನಿಮ್ಮ ಹಾಬೀಸ್ ಇರ್ಬೋದು, ಅದನ್ನೆಲ್ಲ ಟ್ರೈ ಮಾಡಿರ್ತೀರಾ. ಬೋರ್ ಆಗಿಬಿಟ್ಟಿರುತ್ತೆ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನೇನು ಯೋಚನೆ ಮಾಡ್ತಿದ್ದೆ ಅಂದರೆ, ಒಂದು ಮ್ಯಾಕ್ರೋ ಫೋಟೋಗ್ರಫಿ ರಿಲೇಟೆಡ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡೋಣ. ಮೊಬೈಲಲ್ಲಿ ಯಾವ ಥರ ಕ್ಲಿಕ್ ಮಾಡ್ಬೋದು ಅಂತ. ಸೊ ಇದನ್ನು ನೀವು ಒಂದು ಟ್ರೈ ಮಾಡಿಬಿಡ್ರಿ ಲಾಕ್ಡೌನ್ ಟೈಮಲ್ಲಿ. ಮ್ಯಾಕ್ರೋ ಫೋಟೋಗ್ರಫಿ ಅಂದ ತಕ್ಷಣ ಎಷ್ಟು ಸಾಧ್ಯ ಅಷ್ಟು ಕ್ಲೋಸಪ್ ಆಗಿ ಒಂದು ಸಬ್ಜೆಕ್ಟಿಗೆ ಹೋಗೋದು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ವಾಚ್ ಇರುತ್ತೆ, ಅದರ ಡಯಲ್ಸ್ನ ಎಷ್ಟು ಡೀಟೇಲ್ ಆಗಿ ಎಷ್ಟು ದೊಡ್ಡದಾಗಿ ನೀವು ನೋಡ್ಬೋದು ಅಂದರೆ ಅದು ನಮ್ಮ ಕಣ್ಣಿಂದ ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಮೊಬೈಲಿಂದು ಫೋನ್ ಕ್ಯಾಮ್ರಾ ಇರುತ್ತೆ ಅಲ್ವಾ, ಅದರಲ್ಲಿ ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಆ ಥರದ್ರಿಂದ ನೀವು ವೆರಿ ಡೀಟೇಲ್ಡ್ ಆ್ಯಂಡ್ ಕ್ಲೋಸಪ್ ಆಗಿ ನೋಡ್ಬೋದು. ಯೂಶ್ವಲಿ ಹುಳಗಳದ್ದು ಆ ಥರ ತೆಗೆದಿರ್ತಾರೆ, ಬಟ್ ನೀವು ಫುಡ್ ಆಗಿರ್ಬೋದು ಅಥವಾ ನಿಂಬೆಹಣ್ಣು ಇರುತ್ತೆ ಅಲ್ವಾ, ಅದನ್ನು ಹಾಫ್ ಕಟ್ ಮಾಡಿ ನೀವು ಅದನ್ನು ಕ್ಲಿಕ್ ಮಾಡಿ ನೋಡಿರಿ, ನಾನು ತೋರಿಸ್ಕೊಡ್ತೀನಿ ಯಾವ ಥರ ಡೀಟೇಲ್ ಆಗಿ ಅಂತ. ಸೊ ಬೇರೆ ಸಬ್ಜೆಕ್ಟ್ಸ್ನ ಈ ಥರ ಸ್ಟಿಲ್ ಫೋಟೋಗ್ರಫಿ ಅಂತೀವಿ, ಅಥವಾ ಫ್ಲವರ್ಸಿಂದ ಇರ್ಬೋದು, ಅದ್ರದ್ದು ಡೀಟೇಲ್ ಶಾರ್ಟ್ ಪೆಟಲ್ಸ್ ಕಾಣಿಸೋ ಹಾಗೆ ಯಾವ ಥರ ಕ್ಲಿಕ್ ಮಾಡಬೇಕು. ಈ ಥರ ಕ್ರಿಯೇಟಿವ್ ಆಗಿ ಇಮ್ಯಾಜಿನ್ ಮಾಡಿಕೊಂಡು ವೆರೈಟಿ ಆ್ಯಂಗಲ್ಸಲ್ಲಿ ನೀವು ಕ್ಲಿಕ್ ಮಾಡಿದರೆ ತುಂಬ ಒಳ್ಳೆಯ ಇಮೇಜಸ್ ಬರುತ್ತೆ. ಅದನ್ನೇ ನೀವು ಮೊಬೈಲ್ ವಾಲ್ಪೇಪರ್ ಆಗಿ ಕೂಡ ಇಟ್ಕೋಬಹುದು. ಸೊ ಈ ಥರ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಾನು ಹೇಳ್ಕೊಡ್ತೀನಿ. ಈ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಹಿಟ್ ದಟ್ ಲೈಕ್ ಬಟನ್. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಲೈಕ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಹಾಗಾದರೆ ವೀಕ್ಷಕರೇ, ನೋಡೋಣ ಯಾವ ಥರ ಮೊಬೈಲ್ ಫೋನ್ ಕ್ಯಾಮ್ರಾಯಿಂದ ವೆರೈಟಿ ಮ್ಯಾಕ್ರೋ ಶಾಟ್ಸ್ನ ಕ್ಲಿಕ್ ಮಾಡ್ಬೋದು ಅಂತ. ಓಕೆ ವೀಕ್ಷಕರೇ, ನೀವು ನೋಡ್ತಿರೋ ಹಾಗೆ ಇಲ್ಲಿ ನಾನು ಕೆಲವು ಈ ಥರ ಸಬ್ಜೆಕ್ಟ್ಸ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ. ಅಂದರೆ ಮ್ಯಾಕ್ರೋ ಫೋಟೋಗ್ರಫಿ ಕ್ಲೋಸಪ್ ತೆಗಿಬೇಕು ತಾನೆ. ಸೊ ಈ ಥರ ಫ್ಲವರ್ಸ್ ಇರ್ಬೋದು, ಅಥವಾ ನೀವು ಯಾವುದಾದ್ರು ಒಂದು ಬಟ್ಟೆ ಇಟ್ಕೊಳ್ರಿ, ನೆಟ್ ಇಟ್ಕೊಳ್ರಿ. ಸೊ ಅದಕ್ಕೆಲ್ಲ ಟೆಕ್ಸ್ಚರ್ಸ್ ಅಂತ ಪ್ಯಾಟರ್ನ್ಸ್ ಬರುತ್ತೆ. ಅದೇ ಥರ ಯಾವುದೇ ಸಬ್ಜೆಕ್ಟ್ ಇರ್ಬೋದು, ವಾಚ್ ಇರ್ಬೋದು. ಈ ಥರ ಈಗ ವಾಚಿಂದ ಏನು ತೆಗಿಬೋದು ಅಂದರೆ ಇದ್ರ ಡಯಲ್ಸ್ ಎಷ್ಟು ಕ್ಲೋಸಪ್ ಆ್ಯಂಡ್ ಡೀಟೇಲ್ ಆಗಿ ಹೋಗ್ಬೋದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗಾದರೆ ಈಗ ನಾವು ನೋಡಿದ ತಕ್ಷಣ ಇಲ್ಲಿ ಯೂಶ್ವಲಿ ನಾರ್ಮಲ್ ವೈಡ್ ಆ್ಯಂಗಲ್ ಅಂತ ಇರುತ್ತೆ, ಲೈಕ್ 24-26 ಮಿಲಿಮೀಟರ್ ಅಂತ ಫೋಕಲ್ ಅಂತ ಅದರದ್ದು. ಇವಾಗಿನ ಮೊಬೈಲ್ ಫೋನ್ಸಲ್ಲಿ ಮೊಬೈಲ್ ಫೋನ್ಸಲ್ಲಿ 5 ಮೆಗಾಪಿಕ್ಸೆಲ್ 2 ಮೆಗಾಪಿಕ್ಸೆಲ್ ಈ ಥರ ಮ್ಯಾಕ್ರೋ ಕ್ಯಾಮ್ರಾಸ್ ಕೊಟ್ಟಿದ್ದಾರೆ, ರೈಟ್. ಸೊ ಅದೇ ಥರ ಈ ಮೊಬೈಲಲ್ಲಿ ಕೂಡ ಮ್ಯಾಕ್ರೋ ಕ್ಯಾಮ್ರಾ ಅಂತ ಇದೆ. ಬಟ್ ಆ ಮ್ಯಾಕ್ರೋ ಲೆನ್ಸ್ನ ಯೂಸ್ ಮಾಡಿ ಅಷ್ಟು ಕ್ಲೋಸಪ್ ಆಗಿ ತೆಗಿಲಿಕ್ಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಈಗ. ಸೊ ಇವಾಗ 1x ಅಂದರೆ ನಾರ್ಮಲ್, ಇವಾಗ ನೀವು ಮೊಬೈಲ್ ತೊಗೊಂಡು ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ತಿರಲ್ಲ ಫೋಟೋ ಮೋಡಲ್ಲಿ, ಸೊ ಅದಕ್ಕೆ 1x ಅಂತಾರೆ. ಇದನ್ನು ನಾನು ಈ ಥರ ಇಲ್ಲಿ ಟ್ಯಾಪ್ ಮಾಡಿದರೆ ವೈಡ್ ಆ್ಯಂಗಲ್, ಅಲ್ಟ್ರಾ ವೈಡ್ ಆ್ಯಂಗಲ್ ಆಸ್ ವೆಲ್ ಆಸ್ ಮ್ಯಾಕ್ರೋ ಲೆನ್ಸ್ ಅಂತ ನನಗೆ ಇಲ್ಲಿ ತೋರಿಸ್ತಾ ಇದೆ, ಮ್ಯಾಕ್ರೋ ಮೋಡ್ ಅಂತ, ರೈಟ್. ಸೊ ಇವಾಗ ಬೈ ಡಿಫಾಲ್ಟ್ ನಾನು ಇದು ಮ್ಯಾಕ್ರೋ ಲೆನ್ಸ್ ಇರೋದ್ರಿಂದ ಇಷ್ಟು ಕ್ಲೋಸಪ್ ಹೋಗ್ಬೋದು ನಾನು. ನೀವು ನೋಡ್ತಿರುವಾಗೆ ಈಗ ಆಲ್ರೆಡಿ ಬ್ಲರ್ ಇದೆ. ಆಮೇಲೆ ಎಸ್ಪೆಷಲಿ ಮ್ಯಾಕ್ರೋ ಲೆನ್ಸ್ ಈ ಥರ ಯೂಸ್ ಮಾಡಿ ತೆಗಿಬೇಕಾದ್ರೆ ಆಟೋಮೆಟಿಕ್ಕಾಗಿ ಬ್ಲರ್ ಆಗುತ್ತೆ. ಫೋಕಸ್ ಮಾಡಲಿಕ್ಕೆ ತುಂಬ ಸ್ಟ್ರಗಲ್ ಮಾಡುತ್ತೆ, ಫೋಕಸ್ ಜಲ್ದಿ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಇಲ್ಲಿ ಟಿಪ್ ಅಂದರೆ, ಇಂಪಾರ್ಟೆಂಟ್ ಟಿಪ್, ಫಸ್ಟ್ ಟಿಪ್ ಏನಂದರೆ, ನೀವು ಪ್ರೋ ಮೋಡ್ ಅಥವಾ ಎಕ್ಸ್ಪರ್ಟ್ ಮೋಡ್ ಅಂತ ಇರುತ್ತೆ ನಿಮ್ಮ ಮೊಬೈಲಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದು ಒಪ್ಪೋ ರೆನೋ 3 Pro, ನೀವು ಯಾವುದೇ ಮೊಬೈಲ್ ಯೂಸ್ ಮಾಡ್ಬೋದು, ರಿಯಲ್ಮಿಯಲ್ಲಿರ್ಬೋದು ಅಥವಾ ರೆಡ್ಮಿಯಲ್ಲಿರ್ಬೋದು, ಈ ಥರ ಬೇರೆ ಯಾವುದೇ ಒಪ್ಪೋ, ವಿವೋ ಈ ಥರ ಮೊಬೈಲ್ಸಲ್ಲಿ ಮ್ಯಾಕ್ರೋ ಲೆನ್ಸ್ ಅಂತ ಕೊಟ್ಟಿರ್ತಾರಲ್ಲ. ಸೊ ಇಷ್ಟು ಕ್ಲೋಸಪ್ ನೀವು ಹೋಗ್ಬೋದು ಅಂದರೆ ಇಲ್ಲಿ ಏನು ಮಾಡಬೇಕು, ಮೊದಲನೇದಾಗಿ ಆಟೋ ಫೋಕಸ್ AF ಅಂತ ಇರುತ್ತೆ ಪಾಯಿಂಟ್ಸ್ ಈ ಥರ. ಸೊ ನೋಡಿರಿ, ನಾನು ಡಿಸ್ಟೆನ್ಸ್ ಚೇಂಜ್ ಮಾಡ್ದಂಗೆಲ್ಲ ತಾನೇ ಚೇಂಜ್ ಆಗುತ್ತೆ ನಂಬರ್, ರೈಟ್, ಆಟೋ ಫೋಕಸ್ ಪಾಯಿಂಟಿಂದು. ಇದನ್ನು ನಾವೇನು ಮಾಡಬೇಕು, ಮ್ಯಾನ್ಯಲ್ ಆಗಿ ಈ ಥರ ಮೂವ್ ಮಾಡಿ 0.0 ಇಟ್ಟರೆ ಏನಾಗುತ್ತೆ, ಈ ಲೆನ್ಸ್ ಕೇಪಬಿಲಿಟಿ ಎಷ್ಟಿರುತ್ತೆ ಅಲ್ಲ ಮ್ಯಾಕ್ರೋ ಲೆನ್ಸ್ ಅಂತ, ಸೊ ಅಷ್ಟು ಕ್ಲೋಸಪ್ ನಾವು ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ತಿರೋ ಹಾಗೆ ಇಷ್ಟು ಫ್ಲವರ್ ಇದೆ ಅಲ್ಲ, ನಾನು ಇದು ಮೊಬೈಲ್ ಎಷ್ಟು ಹತ್ತಿರ ಇಟ್ಕೊಂಡಿದ್ದೀನಿ ನೋಡಿರಿ, ಇದ್ರ ಲೆನ್ಸ್ ಇಲ್ಲಿದೆ. ಸೊ ಇವಾಗ ಮ್ಯಾಕ್ರೋ ಲೆನ್ಸ್ ಯೂಸ್ ಮಾಡಿ ನಾನು ಇಷ್ಟು ಕ್ಲೋಸಪ್ ಆಗಿ ಹೋಗಬಹುದು. ಬಟ್ ಇದಕ್ಕಿಂತ ಕ್ಲೋಸಪ್ ಆಗಿ ಡೀಟೇಲ್ ಆಗಿ ಹೋಗಬೇಕಂದ್ರೆ ಇಲ್ಲಿ 1x ಅಂತ ಏನಿದೆ ಅಲ್ಲ, ಇದನ್ನು ನಾನು 2x ಅಥವಾ 5x ಝೂಮ್ವರೆಗೆ ಇಟ್ಕೊಂಡು ಇವಾಗ ನೋಡಿರಿ ಎಷ್ಟು ಡೀಟೇಲಾಗಿ ಕ್ಲಿಕ್ ಮಾಡ್ಬೋದು, ರೈಟ್, ವಿತ್ ಮ್ಯಾಕ್ರೋ ಲೆನ್ಸ್ ಆಸ್ ವೆಲ್ ಆಸ್ ಯೂಸಿಂಗ್ 5x ಝೂಮ್. ಈ ಥರ ಝೂಮ್ ಮಾಡ್ಕೊಂಡು ನೀವು ಈ ಥರ ಕ್ಲಿಕ್ ಮಾಡಿದರೆ ಜಸ್ಟ್ ಲುಕ್ ಆಟ್ ದಿಸ್ ಒನ್. ಇದನ್ನೇ ನೀವು ಡೈರೆಕ್ಟಾಗಿ ವಾಲ್ಪೇಪರ್ ಇಡ್ಬೋದು ನಿಮ್ಮ ಮೊಬೈಲಲ್ಲಿ, ರೈಟ್. ಇಷ್ಟು ಕ್ರಿಸ್ಪ್ ಇಮೇಜ್, ಇಷ್ಟು ಕ್ಲಿಯರ್ ಇಮೇಜ್ ಆಗಿ ನಿಮಗೆ ಬರುತ್ತೆ. ಸೊ ಇದೊಂದು ಟ್ರಿಕ್. ಇದು ಮ್ಯಾಕ್ರೋ ಲೆನ್ಸ್ ಕ್ಲಿಕ್ ಮಾಡಿ ಇದರಲ್ಲಿ ಮ್ಯಾನ್ಯಲ್ ಫೋಕಸ್ನ ಇಟ್ಕೊಂಡು, ಇದು ಆಟೋ ಫೋಕಸ್ದಾಗ ಮ್ಯಾನ್ಯಲ್ ಫೋಕಸಲ್ಲಿ 0.00 ಇಟ್ಟು ಇದರಲ್ಲಿ ಏನು ಮಾಡಬೇಕು, 1x ಇರೋದ್ರಿಂದ 2x ಅಥವಾ ಇದನ್ನು ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿದರೆ ಈ ಥರ ನಿಮಗೆ ಕಂಟ್ರೋಲ್ ಮಾಡ್ಕೋಬೋದು. ಎಷ್ಟು ಝೂಮ್ ಬೇಕೋ ಅಷ್ಟು ಝೂಮ್ ಇಟ್ಕೊಂಡು ಒಳ್ಳೆಗೆ ಫ್ರೇಮಿಂಗ್, ಒಳ್ಳೆಯ ಆ್ಯಂಗಲಲ್ಲಿ ಇಟ್ಕೊಂಡು ವೆರಿ ಸ್ಟೇಬಲಾಗಿ ಇಟ್ಕೊಂಡು ಕೈನ ಈ ಥರ ಕ್ಲಿಕ್ ಮಾಡಿದರೆ ಬ್ಯೂಟಿಫುಲ್ ಆ್ಯಂಡ್ ಶಾರ್ಪ್ ಕ್ಲೋಸಪ್. ಇದು ಕ್ಲೋಸಪ್ ಅನ್ನೋದಿಲ್ಲ, ಆ್ಯಕ್ಚುಲಿ ಮ್ಯಾಕ್ರೋ ಅಂತಾರೆ 1:1 ಜಾಸ್ತಿ ಇದ್ದರೆ ನೋಡಿರಿ ಎಷ್ಟು ಡೀಟೇಲಾಗಿ, ಇಷ್ಟು ಬ್ಯೂಟಿಫುಲ್ಲಾಗಿ ಶಾರ್ಟ್ಸ್ ಈ ಥರ ಬರುತ್ತೆ, ರೈಟ್. ಸೊ ಅದೇ ಥರ ಇನ್ನೊಂದು ಟ್ರಿಕ್ ನಾನು ತೋರಿಸ್ತೀನಿ. ಇವಾಗ ಇಲ್ಲಿ ನಾನು ಲೆನ್ಸ್ ಯೂಸ್ ಮಾಡ್ತಾಯಿದ್ದೀನಿ, ರೈಟ್. ಇವಾಗ
ಇದರಲ್ಲಿ APL DG10 ಅಂತ ಇದು Apex ಅವ್ರದ್ದು 10-in-1 ಲೆನ್ಸ್ ಕಿಟ್ ಇದೆ. ಸೊ ಇದು ಆರ್ಡರ್ ಮಾಡಿದ್ದೆ ನಾನು gearbest.com ಅಲ್ಲಿ. ತುಂಬ ಒಳ್ಳೆ ಕ್ವಾಲಿಟಿ ಲೆನ್ಸ್ ಇದೆ. ಸೊ ಅದರಲ್ಲಿ ಮ್ಯಾಕ್ರೋ ಲೆನ್ಸ್ ಅಂತ ಒಂದು ಕೊಡ್ತಾರೆ. ಮ್ಯಾಕ್ರೋ 16x ಲೆನ್ಸ್ ಇದು, ಅಂದರೆ 16 ಟೈಮ್ಸ್ ದಿ ನಾರ್ಮಲ್ ಫೋಕಲ್ ಲೆಂತ್. ಇವಾಗ ಆಲ್ರೆಡಿ ಇದರಲ್ಲಿ ಮ್ಯಾಕ್ರೋ ಲೆನ್ಸ್ ಇದೆ ರೈಟ್. ಸೊ ಈ ಮ್ಯಾಕ್ರೋ ಲೆನ್ಸ್ ಎಷ್ಟು ಹತ್ತಿರ ಹೋಗುತ್ತೆ ಅಲ್ಲ, ಅದ್ರ 16 ಟೈಮ್ಸ್ ಇನ್ನೂ ಹತ್ತಿರ ಹೋಗ್ಬೋದು. ಅಂದರೆ ನೀವು ಜಸ್ಟ್ ಇಮ್ಯಾಜಿನ್ ಎಷ್ಟು ಕ್ಲೋಸಪ್, ಎಷ್ಟು ಮ್ಯಾಕ್ರೋ ಶಾಟ್ಸ್ ತೆಗಿಬೋದು ಅಂತ. ವಿತೌಟ್ ಮ್ಯಾಕ್ರೋ ಲೆನ್ಸ್ ನಾವು ಇಷ್ಟೊತ್ತು ನೋಡಿದ್ವಿ, ಬಟ್ ಮ್ಯಾಕ್ರೋ ಲೆನ್ಸ್ ಹಾಕಿದ ತಕ್ಷಣ ನೋಡ್ರಿ, ಜಸ್ಟ್ ಈ ಥರ ಕ್ಲಿಪ್ ಆನ್ ಮಾಡೋದು. ಈ ಥರ ಕ್ಲಿಪ್ ಆನ್ ಮಾಡಿದ ತಕ್ಷಣ ಸ್ವಲ್ಪ ವಿನೇಟಿಂಗ್ ಬರುತ್ತೆ ರೈಟ್. ಈ ಥರ ಬ್ಲ್ಯಾಕ್ ಕಾರ್ನರ್ಸ್ ಇರುತ್ತೆ, ಅದನ್ನು ಏನು ವರಿ ಮಾಡೋ ಹಾಗಿಲ್ಲ. ಇದನ್ನು ನಾವು 5x ಅಥವಾ 2x ಝೂಮ್ ಇಟ್ಕೊಂಡ್ರೆ ಅದು ಕ್ರಾಪ್ ಆಗಿಬಿಡುತ್ತೆ ರೈಟ್. ನೋಡಿರಿ, ಈಗ ಆಲ್ರೆಡಿ ಕ್ರಾಪ್ ಆಗಿಬಿಟ್ಟಿದೆ. ಇವಾಗ ಬೇರೆ ಫ್ಲವರ್ ಟ್ರೈ ಮಾಡೋಣ, ಪಿಂಕ್ ಕಲರ್. ಲೆಟ್ಸ್ ಮೂವ್ ಆನ್ ಟು ದಿಸ್ ಪಿಂಕ್ ಒನ್. ನೋಡಿರಿ, ಇಷ್ಟು ಚಿಕ್ಕ ಫ್ಲವರ್ ಇದೆ. ಇದನ್ನು ಯಾವ ಥರ ಎಷ್ಟು ಕ್ಲೋಸಪ್ ಆಗಿ ಡೀಟೇಲ್ ಆಗಿ ಹೋಗ್ಬೋದು ಅಂತ. ಮತ್ತು ಇಲ್ಲಿ ಆಟೋ ಫೋಕಸ್ನ ನಾವು ಮ್ಯಾನುವಲ್ ಫೋಕಸ್ಸಿಗೆ ಇಡಬೇಕು. ಸೊ ಇಟ್ಮೇಲೆ ಜಸ್ಟ್ ಕ್ಲಿಕ್ ಅ ಪಿಕ್ಚರ್, ಫ್ರೇಮಿಂಗ್ ಮಾಡಿಕೊಂಡು ನೋಡಿರಿ ಎಷ್ಟು ಡೀಟೇಲಾಗಿ ಫೋಟೋ ಈ ಥರ ಬಂದಿದೆ ರೈಟ್. ಸೊ ಇದನ್ನು ನೀವು ವಾಲ್ಪೇಪರ್ ಕೂಡ ಯೂಸ್ ಮಾಡ್ಬೋದು. ನಾನು ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೊಡ್ತೀನಿ, ನೀವು ಕ್ಲಿಕ್ ಮಾಡಿ ನನಗೆ ಫೋಟೋಸ್ ತೋರಿಸ್ಬೋದು ಯಾವ ಥರ ಬಂದಿದೆ ಅಂತ. ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಾನು ಹೇಳ್ತೀನಿ, ಹೆಲ್ಪ್ ಮಾಡ್ತೀನಿ ನಿಮಗೆ. ಸೊ ಇದಕ್ಕೆ ಇನ್ನೂ ಸ್ವಲ್ಪ ಚಾರ್ಮ್ ಬರಲಿಕ್ಕೆ ಈ ಥರ ಸ್ಪ್ರೇ ಮಾಡ್ಕೊಳೋದು. ಆಮೇಲೆ ಈವನ್ ಲೈಟಿಂಗ್ ಕೂಡ ಡಿಪೆಂಡ್ ಆಗುತ್ತೆ, ಯಾವ ಥರ ಲೈಟಿಂಗಲ್ಲಿ ನೀವು ಕ್ಲಿಕ್ ಮಾಡ್ತಾ ಇದ್ದೀರಿ ಅಂತ. ಇವಾಗ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಈ ಥರ ನೀವು ಲೈಟ್ಸ್ನ ಯೂಸ್ ಮಾಡಿ, ಸ್ಟ್ರೀಕ್ಸ್ ಲೈಟ್ಸ್ನ ಯೂಸ್ ಮಾಡಿ ಕ್ಲಿಕ್ ಮಾಡಿದರೆ ಕೂಡ ತುಂಬ ಯುನೀಕಾಗಿ ಈ ಥರ ಕ್ಲಿಕ್ ಮಾಡ್ಬೋದು ಫೋಟೋಸ್ನ. ನೋಡಿರಿ, ಅಲ್ಲಿ ಬ್ಯಾಕ್ಗ್ರೌಂಡ್ ಲೈಟ್ ಗೋಲ್ಡನ್ ಕಲರ್ ಇದೆ. ಸೊ ಅದೇ ಥರ ನಾನು ಇಲ್ಲಿ ಕ್ಲೋಸಪ್ ಆಗಿ ವಾಟರ್ ಡ್ರಾಪ್ಲೆಟ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಈ ಥರ ಕ್ಲಿಕ್ ಮಾಡ್ಬೋದು. ಆಮೇಲೆ ಎಕ್ಸ್ಪೋಜರ್ ವ್ಯಾಲ್ಯೂನ ನೀವು ಜಾಸ್ತಿ ಮಾಡಿದರೆ ಈ ಥರ ಎಕ್ಸ್ಪೋಜರ್ನ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು, ಯಾವ ಥರ ಬೇಕೋ ಆ ಥರ. ಸೊ ಗೈಸ್, ಈ ಥರ ಇದಾದಮೇಲೆ ನಾನು ಇವಾಗ ವಾಚ್ನ ಯೂಸ್ ಮಾಡಿ ತೋರಿಸ್ತೀನಿ ಯಾವ ಥರ ಕ್ಲಿಕ್ ಮಾಡ್ಬೋದು ನೀವು ಅಂತ. ಓಕೆ, ಸೊ ಇವಾಗ ಇದು ವಾಚ್ ಇದೆ ಅಲ್ವಾ, ಇದರದ್ದು ಡಯಲ್ಸ್ ಆಗಿ ನೋಡಿರಿ ನೀವು ಎಷ್ಟು ಕ್ಲೋಸಪ್ ಆಗಿ ಡೀಟೇಲಾಗಿ ಹೋಗ್ಬೋದು ನಾವು ಅಂತ. ಸೊ ಇವಾಗ ಇದು ಮ್ಯಾಕ್ರೋ ಲೆನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿದರೆ ಎಷ್ಟು ಕ್ಲೋಸಪ್ ಹೋಗ್ಬೋದು. 1x ಝೂಮಲ್ಲಿ ಇದ್ದೀವಿ, ಹೌದಾ, ನಾನು ಇನ್ನೂ ಏನು ಝೂಮ್ ಮಾಡಿಲ್ಲ. ಸೊ ಜಸ್ಟ್ ಲುಕ್ ಎಟ್ ದಿಸ್, ಎಷ್ಟು ಡೀಟೇಲ್ ಕ್ರಿಸ್ಪ್ ಇಮೇಜ್ ಬರುತ್ತೆ ಅಂತ. ಕ್ಯಾಶಿಯೋ WR20 ಬಾರ್ ಅಂತ ನೋಡಿರಿ, ಎಷ್ಟು ಡೀಟೇಲಾಗಿ ಕಾಣಿಸಿಕೊಳ್ಳುತ್ತೆ. ಸೊ ಈ ಥರ ಮ್ಯಾಕ್ರೋ ಫೋಟೋಸ್ನ ನೀವು ಕ್ಲಿಕ್ ಮಾಡಿ ಕ್ರಿಯೇಟಿವ್ ಶಾರ್ಟ್ಸ್ನ ತೆಗಿಬೋದು, ವಾಲ್ಪೇಪರ್ ಇಟ್ಕೋಬೋದು ವಿತ್ 1x ಝೂಮ್. ಇದು ನಾನು ಇನ್ನೂ 2x ಅಥವಾ 5x ಹೋದರೆ ಜಸ್ಟ್ ಲುಕ್ ಆ್ಯಟ್ ದ ಡಯಲ್ಸ್ ನೋಡಿರಿ ಎಷ್ಟು ಡೀಟೇಲಾಗಿ ಕ್ಲಿಕ್ ಮಾಡ್ಬೋದು ಅಂತ. ಆಟೋ ಫೋಕಸ್ ಯಾವಾಗಲೂ ಮ್ಯಾನ್ಯಲಿ ಇಡಬೇಕು. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಈಸ್ ಎಕ್ಸ್ಪೋಜರ್ ವ್ಯಾಲ್ಯೂ. ಇದನ್ನು ಡಾರ್ಕ್ ಅಥವಾ ಬ್ರೈಟ್ ಎಷ್ಟು ಬೇಕು ಡಿಪೆಂಡಿಂಗ್ ಆನ್ ಸಿಚುವೇಶನ್ ಈ ಥರ ಯೂಸ್ ಮಾಡ್ಕೋಬೋದು. ಡಯಲ್ಸ್ ನೋಡಿರಿ ಎಷ್ಟು ಕ್ಲೋಸಪ್ ಹೋಗ್ಬೋದು ನಾವು ಅಂತ. 5x ಝೂಮ್ ಇದು. ನಾರ್ಮಲ್ ಮೊಬೈಲಲ್ಲಿನೇ ಯಾವ ಥರ ಕ್ಲಿಕ್ ಮಾಡ್ಬೋದು ಅಂತ ತೋರಿಸ್ತೀನಿ ವಿತೌಟ್ ಯೂಸಿಂಗ್ ಮ್ಯಾಕ್ರೋ ಲೆನ್ಸ್. ಇವಾಗ ಇದರದ್ದು ಮ್ಯಾಕ್ರೋ ಲೆನ್ಸ್ ಕೂಡ ಯೂಸ್ ಮಾಡ್ತಾ ಇರಲಿಲ್ಲ. ನಾರ್ಮಲಾಗಿ ನೀವು ಯಾವುದೇ ಮೊಬೈಲಲ್ಲಿ ಈ ಥರ ಟ್ರೈ ಮಾಡ್ಬೋದು, ಅದೇ ನಾನು ತೋರಿಸ್ತಾ ಇದ್ದೀನಿ ಈಗ. ಸೊ ಇಲ್ಲಿ 1x ಝೂಮಲ್ಲಿ ಇದ್ದೀವಿ. ಪ್ರೋ ಮೋಡಲ್ಲಿ ಹೋಗಿ ನಾವೇನು ಮಾಡಬೇಕು, ಫಸ್ಟ್ ಆಟೋ ಫೋಕಸ್ನ 0.00 ಇಡಬೇಕು. ಇಲ್ಲಿ ಆಲ್ರೆಡಿ ಎಷ್ಟು ಕ್ಲೋಸಪ್ ಆಗಿದೆ ನೋಡಿರಿ ರೈಟ್. ಇವಾಗ ಇಷ್ಟು ದೂರದಿಂದ ಶಾರ್ಪ್ ಕಾಣಿಸ್ತಾ ಇದೆ. ಈ ಥರ 2xಗೆ ಹೋಗಬೇಕು. ಆಮೇಲೆ ಸ್ವಲ್ಪ 2 ಅಥವಾ 3x ತೆಗಿಬೋದು, ಅಥವಾ ಇನ್ನೂ ಬ್ಲರ್ ಆಗಿಬಿಡುತ್ತೆ ನೋಡಿರಿ. ಇವಾಗ ಕೂಡ ಇಷ್ಟು ಡೀಟೇಲಾಗಿ ಕ್ಲಿಕ್ ಮಾಡ್ಬೋದು ಇಮೇಜ್ನ. ಅದೇ ಥರ ಎಕ್ಸ್ಪೋಜರ್ ವ್ಯಾಲ್ಯೂನ ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ಡಾರ್ಕ್ ಅಥವಾ ಈ ಥರ ಬ್ರೈಟ್ನ ಯೂಸ್ ಮಾಡಿದರೆ ಇನ್ನೂ ಕ್ಲಿಯರಾಗಿ ಬರುತ್ತೆ ಇಮೇಜಸ್ನ. ಸೊ ಈ ಥರ ಕ್ರಿಯೇಟಿವ್ ಶಾರ್ಟ್ಸ್ನ ನೀವು ಅಪ್ಲೈ ಮಾಡ್ಬೋದು, ಕ್ಲಿಕ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಝೂಮ್ ಮಾಡಿಕೊಂಡ್ರೆ ಸಾಕು ನೋಡಿರಿ. ಸೊ ಈ ಥರ ಇಷ್ಟು ಡೀಟೇಲಾಗಿ ಕ್ಲಿಕ್ ಮಾಡ್ಬೋದು ನಾವು ಇಮೇಜಸ್ನ. ಸೊ ಡಿಯರ್ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಥರ ಕ್ರಿಯೇಟಿವ್ ಆಗಿ ನೀವು ಕ್ಲಿಕ್ ಮಾಡ್ಬೋದು ಫೋಟೋಸ್. ಇದು ಆಲ್ ಡಿಪೆಂಡ್ಸ್ ಆನ್ ಕ್ರಿಯೇಟಿವಿಟಿ. ನೀವು ಯಾವ ಥರ ಸಬ್ಜೆಕ್ಟ್ಸ್ನ ಇಟ್ಕೋತೀರಿ, ಯಾವ ಲೈಟಿಂಗ್ ಕಂಡೀಷನ್ಸಲ್ಲಿ ಯೂಸ್ ಮಾಡ್ತೀರಿ. ಸೊ ಬೇರೆ ಬೇರೆ ಥರ ಈ ಥರ ಟ್ರೈ ಮಾಡ್ತಾ ಹೋಗ್ರಿ. ಆ್ಯಂಗಲ್ಸ್ ಇರ್ಬೋದು ಅಥವಾ ಫ್ರೇಮಿಂಗ್ ಇರ್ಬೋದು, ಕಾಂಪೋಸಿಷನ್ ಇರ್ಬೋದು. ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ, ಓಕೆ ಈ ಥರ ತೆಗೆದ್ರೆ ನನಗೆ ಈ ಥರ ಕ್ಲಿಕ್ ಆಗ್ತಾ ಇದೆ ಫೋಟೋಸ್ ಅಂತ. ಇದನ್ನೆಲ್ಲ ನಾನು ಇವತ್ತಿನ ವೀಡಿಯೋದಲ್ಲಿ ಏನೇನು ಟಿಪ್ಸ್ ಹೇಳ್ಕೊಟ್ಟಿನಿ ಅದನ್ನು ಯೂಸ್ ಮಾಡಿಕೊಂಡು ನೀವು ಕ್ಲಿಕ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಬೋದು ನಿಮ್ಮ ಪಿಕ್ಚರ್ಸ್ನ. ಡೆಫಿನೆಟಾಗಿ ನಾನು ಕಾಮೆಂಟ್ ಅಥವಾ ಕ್ರಿಟಿಸೈಸ್ ಮಾಡ್ತೀನಿ, ಅಥವಾ ಇಂಪ್ರೂವ್ಮೆಂಟ್ಸ್ ಏನಾದರೂ ಇದ್ದರೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಹೋಪ್ಫುಲಿ ಈ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಫ್ ಯಸ್ ಹಿಟ್ ದಟ್ ಲೈಕ್ ಬಟನ್, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ. ಹಾಗಾದರೆ ವೀಕ್ಷಕರೇ, ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿವನ್, ಬಾಯ್.